ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಪವಿತ್ರ ಗೌಡ ಅವರಿಂದ ದೂರ ಉಳಿದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಕಿದ ಗೆರೆಯನ್ನು ದಾಟಿ ದರ್ಶನ್ ಹೊರಬರುತ್ತಿಲ್ಲ. ಪವಿತ್ರ ಗೌಡ ಹತ್ತಿರವೂ ಸುಳಿಯದೆ ದಾಸ ದೂರ ಆಗಿದ್ದಾರೆ. ಆದರೆ ಯುಗಾದಿ ಹೊತ್ತಿನಲ್ಲಿ ಮತ್ತೆ ಹಳೆಯ ವರಸೆ ಶುರುವಾದಂತೆ ಕಾಣಿಸುತ್ತಿದೆ. ವಿಜಯಲಕ್ಷ್ಮಿ ಜೊತೆಗೆ ಪವಿತ್ರ ಸೋಷಿಯಲ್ ಮೀಡಿಯಾ ವಾರ್ಗೆ ಇಳಿದಂತಿದೆ. ಹೌದು, ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಇವರು ದರ್ಶನ್ ಜೈಲಿಗೆ ಹೋಗೋಕೆ ಕಾರಣರಾದವರು. ಇದೀಗ ಯುಗಾದಿ ಹೊತ್ತಲ್ಲಿ ಪವಿತ್ರ ಗೌಡ ಹೊಸ ಪೋಸ್ಟ್ ಹಾಕಿ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ನನ್ನ ಮುಟ್ಟೋಕಾಗಲ್ಲ ಎನ್ನುವ ಪೋಸ್ಟ್ ಸದ್ಯ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಇದು ವಿಜಯಲಕ್ಷ್ಮಿಗೆ ಕೊಟ್ಟ ತಿರುಗೇಟ ಎಂಬ ಪ್ರಶ್ನೆಯನ್ನು ಮೂಡಿಸಿದೆ. ವಿಜಯಲಕ್ಷ್ಮಿ ಫಾಲೋವರ್ಸ್ ಹಾಕಿದ್ದ ಅದೊಂದು ಕಮೆಂಟ್ ಪವಿತ್ರ ಗೌಡ ಅವರನ್ನು ಕೆರಳಿಸಿದಂತೆ ಕಾಣಿಸುತ್ತಿದೆ. ಅಂದಹಾಗೆ ಇತ್ತೀಚೆಗೆ ನಟ ದರ್ಶನ್ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ದರು. ಇದರ ಬೆನ್ನಲ್ಲೇ ಪವಿತ್ರ ಗೌಡ ಯುಗಾದಿಯಂದೇ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡಿದ್ದಾರೆ. ಹೋಮ ಹವನ ಮಾಡಿಸಿದ್ದಾರೆ. ಬಳಿಕ ಹಾಕಿರುವ ಪೋಸ್ಟ್ ಸದ್ಯ ಚರ್ಚೆಯ ವಿಷಯವಾಗಿದೆ. ಯುಗಾದಿಯಂದು ಪವಿತ್ರ ಗೌಡ ಪೋಸ್ಟ್ ಒಂದನ್ನು ಹಾಕಿದ್ದರು. ಆ ಪೋಸ್ಟ್ನಲ್ಲಿ ಕೆಟ್ಟ ದೃಷ್ಟಿ ಯಾವಾಗಲೂ ನನ್ನನ್ನು ನೋಡುತ್ತಿರುತ್ತದೆ, ಆದರೆ ಅದು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನೆಗೆಟಿವಿಟಿಯೇ ತುಂಬಿರುವ ಈ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿ ಪಾಸಿಟಿವಿಟಿಯಿಂದ ಮಿಂಚಲಿ ಎಂದು ಬರೆದಿದ್ದರು. ಅಷ್ಟಕ್ಕೂ ಪವಿತ್ರ ಗೌಡ ಈ ರೀತಿ ಪೋಸ್ಟ್ ಹಾಕಲು ಕಾರಣವಿದೆ. ದರ್ಶನ್ ಅವರೊಂದಿಗೆ ಇರುವ ಫೋಟೋವನ್ನು ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದರು. ವಿಜಯಲಕ್ಷ್ಮಿ ಶೇರ್ ಮಾಡಿದ ಫೋಟೋಗೆ ಫ್ಯಾನ್ ಒಬ್ಬರು ಕಮೆಂಟ್ ಮಾಡಿದ್ದರು. ಅಭಿಮಾನಿ ತಮ್ಮ ಕಮೆಂಟ್ನಲ್ಲಿ ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ ಎಂದು ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಫೋಟೋಗೆ ಕಮೆಂಟ್ ಮಾಡಿದ್ದರು. ಈ ಕಮೆಂಟ್ ನೋಡಿ ಪವಿತ್ರ ಗೌಡ ಕೌಂಟರ್ ಕೊಟ್ಟು ಕೆಟ್ಟ ದೃಷ್ಟಿ ತಾಗಲ್ಲ ಎಂದು ಪೋಸ್ಟ್ ಮಾಡಿದ್ರಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಪವಿತ್ರ ಗೌಡ ಕಳೆದ ವರ್ಷ ಇದೇ ಸಮಯಕ್ಕೆ ನಮ್ಮ ಸಂಬಂಧಕ್ಕೆ 10 ವರ್ಷ ಎಂದು ಬರೆದು ಪೋಸ್ಟ್ ಮಾಡಿದ್ದರು. ದರ್ಶನ್ ಅವರೊಂದಿಗಿನ ಫೋಟೋಗಳನ್ನು ಹಂಚಿಕೊಂಡಿದ್ದರು. ಆದರೆ ಈಗ ಕೇವಲ 1 ವರ್ಷದಲ್ಲಿ ಎಲ್ಲವೂ ಬದಲಾಗಿದೆ. ಪವಿತ್ರ ಗೌಡಗೆ ದರ್ಶನ ನೀಡಿ ಅನೇಕ ದಿನಗಳೇ ಕಳೆದು ಹೋಗಿವೆ. ಹೀಗಾಗಿ ಪೋಸ್ಟ್ ಮೂಲಕ ಪವಿತ್ರ ಗೌಡ ಇನ್ಸ್ಟಾಗ್ರಾಂನಲ್ಲಿ ವಿಜಯಲಕ್ಷ್ಮಿ ಅವರೊಂದಿಗೆ ಮತ್ತೆ ವಾರ್ ಶುರು ಮಾಡಿದ್ರಾ ಎನ್ನುವ ಪ್ರಶ್ನೆಗಳು ಈಗ ಹುಟ್ಟು ಹಾಕಿವೆ. ಒಟ್ಟಿನಲ್ಲಿ ಶತ್ರು ಸಂಹಾರಕ್ಕಾಗಿ 2 ಕಡೆ ಪೂಜೆ ಪುರಸ್ಕಾರಗಳು ನಡೆಯುತ್ತಲೇ ಇವೆ. ಇದರ ಮಧ್ಯೆ ಯುಗಾದಿ ಪೋಸ್ಟ್ ಮತ್ತೊಂದು ಚರ್ಚೆಯನ್ನು ಹುಟ್ಟಿ ಹಾಕಿಕೊಂಡಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.